ಉತ್ತಮ ಮನಸ್ಸು, ಐಶ್ವರ್ಯ ಮತ್ತು ಐಶ್ವರ್ಯನೂ ಸಿಗಲಿ, ಆರೋಗ್ಯನೇ ಸಿಗಲಿ. ಯಾಕಂತಂದ್ರೆ ಇವ್ರು ಮುಡುಬಿ ಸರ್ ಅವ್ರು ಐಶ್ವರ್ಯದ ಆಶೀರ್ವಾದ ಕೊಟ್ಟಿಲ್ಲ ಅಂತ ಮತ್ತೆ ಅಂತಾನು ವಾಪಸ್ ಫೋನ್ ಮಾಡ್ತಾನಂತ. ಅದಕ್ಕೆ ಐಶ್ವರ್ಯನೇ ತಗೋಪ್ಪ, ಐಶ್ವರ್ಯನೇ ಇರಲಿ ಮತ್ತು ಆರೋಗ್ಯನೇ ಇರಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಬಹುಮುಖ್ಯವಾದಂಥದ್ದು ಮನಸ್ಸು ವಿಚಲಿತ ಮಾಡ್ಕೊಡ್ಬಾರ್ದು. ಅದು ಶ್ರೀಮಂತ ಆಗಬೇಕು. ಎಲ್ಲಕ್ಕಿಂತ ಶ್ರೀಮಂತ ಯಾವುದಂದ್ರೆ ಮನಸ್ಸು. ಬಹಳ ಸಮಚಿತ್ತದ ಭಾವ, ಸಮಾಧಾನಿಯಾಗಿರ್ಬೇಕು. ಅಕ್ಕನ ವಚನ ಗೊತ್ತದಲ್ಲ ನಿಮ್ಗೆಲ್ಲ, ಬಹಳ ಬೆಟ್ಟದ ಮೇಲೆ ಒಂದು ಸ್ವಲ್ಪ ಬೈದರೆ ಮಕ್ಕಳು ಊರ್ಲ್ ಹಾಕೋತಾವ. ಇದು ದುರ್ದೈವ. ಹೆಣ್ಮಕ್ಳಾಗ ಗಣಸ್ ಮಕ್ಳು ಊರ್ಲ್ ಹಾಕೋತಾವ. ಅತ್ತಿ ಸೊಸಿ ಬೆಟ್ಟದ ಮೇಲೊಂದು ಮನೆ ಮಾಡಿ ಮರಗಳಿಗೆ ಅಂಜಿದಳೆ ಅಂತಯ್ಯ, ಸಮುದ್ರದ ದಡೆಯಲ್ಲಿ ಒಂದು ಮನೆ ಮಾಡಿ ನರೆತರೆಗಳಿಗೆ ಅಂಜಿದಳೆ ಅಂತಯ್ಯ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಳೆ ಅಂತಯ್ಯ. ಲೋಕದೊಳಗ ಹುಟ್ಟಿರದ ಬಳಿಕ ಸ್ತುತಿನಿಂದಗಳು ಬಂದರು, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು ಅಂತ ಅಕ್ಕ ಹೇಳ್ತಾವ. ಅಕ್ಕ ಮೊದಲ ಕನ್ನಡದ ಮೊದಲ ಕವಿಯತ್ರಿ. ಯಾರಿಗೆ ಬೇಕಾಗಿದೆ? ಬೇರೆ ಬೇರೆನೇ ಕಲಿತೀವಿ, ಬೇರೆ ಬೇರೆನೇ ಹೇಳ್ತೀವಿ. ಒಂದು ಫೋಟೋ, ಅಕ್ಕನ ಫೋಟೋ ಹಾಕ್ರಿ ನೀವು ನೋಡಿ. ನನ್ನ ಹೆಣ್ಣು ಮಗು ಆಗಿರ್ಬೋದು, ಗಂಡು ಮಗು. ಆತ್ಮಸ್ಥೈರ್ಯ, ಯಾವುದೇ ಕಷ್ಟಗಳು ಬರಲಿ ಮೆಟ್ಟಿ ನಿಲ್ತೀನಿ, ಸಾಧನೆ ಮಾಡ್ತೀನಿ ಅಂತೇಳಿ ಅಕ್ಕ ಹೇಳ್ತಾಳೆ. 12ನೇ ಶತಮಾನದಲ್ಲಿ. ಈಕೆ ಕನ್ನಡತಿ ಅಲ್ವಾ? ಕನ್ನಡತಿ, ಶ್ರೇಷ್ಠ ಕನ್ನಡತಿ, ಶ್ರೇಷ್ಠ ಕನ್ನಡಿಗ, ಅದು ಕವಿಯತ್ರಿ ಅಂತ ಅದ್ಭುತ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ.